ನನಗೆ ನಾನು ಒಂದು ಸಣ್ಣ ಟಿಪ್ಪಣಿಯನ್ನು ಹೇಳಲು ಇಷ್ಟಪಡುತ್ತೇನೆ. ಶ್ರೀ ಬಾಲಕೃಷ್ಣ ಅವರು, ರಾಮಸ್ವಾಮಿಯವರ ಪುತ್ರರಾದ ಶ್ರೀ ಬಾಲಕೃಷ್ಣ ಅವರು ವ್ಯಾಸ ಟಿವಿಯ ಸಂಸ್ಥಾಪಕರಾಗಿದ್ದಾರೆ ಮತ್ತು ಬಹಳ ಹಿಂದುತ್ವ ಕಾರ್ಯಕ್ರಮಗಳನ್ನು ಮತ್ತು ಬಹಳ ವಿಶೇಷವಾಗಿ ಜನಕ್ಕೆ ತಲುಪುವ ರೀತಿಯಲ್ಲಿ ತುಂಬ ಶ್ರಮಿಸುತ್ತಿದ್ದಾರೆ. ಇವರ ಟಿ ವಿ ತುಂಬ ಸಂತೋಷಕರವಾಗಿ, ಸುಖಕರವಾಗಿ, ಚೆನ್ನಾಗಿ ಮೂಡಲು ತಾವು ದಯವಿಟ್ಟು ಪ್ರೋತ್ಸಾಹವನ್ನು ಕೊಟ್ಟು, ತಾವು ಕೊಡುವಂಥ ಜಾಹೀರಾತುಗಳು, ತಮ್ಮ ಸಪೋರ್ಟ್, ನೀವು ಏನು ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ, ದಯವಿಟ್ಟು ಇವರಿಗೆ ಹೆಚ್ಚಿನ ಮಾಹಿತಿಯಲ್ಲಿ ಸಹಕಾರ ನೀಡಲೆಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಇಂದು ನಾನು ಈಶ್ವರ ಅಷ್ಟೋತ್ತರವನ್ನು ಹೇಳುತ್ತೇನೆ. ಇದನ್ನು ಪಠಿಸುವುದರಿಂದ ನಿಮಗೆ ಎಲ್ಲ ಸಕಲ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಕಾಮಾರಯೇ ನಮಃ, ಓಂ ಅಂಧಕಾಸುರಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಡಳಾಡಾಕ್ಷಾಯ ನಮಃ, ಓಂ ಕೃಪಾನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಯೇ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ತ್ರಿಕಾಗ್ನಿಕಾಲಾಯ ರುದ್ರಾಯ ನಮಃ, ಓಂ ವ್ಯೋಮಕೇಶಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಿಯೇ ನಮಃ, ಓಂ ಕಟ್ವಾಂಗಿನೇ ನಮಃ, ಓಂ ಶಿಪಿವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಕಾಮಾರಯೇ ನಮಃ, ಓಂ ಅಂಧಕಾಸುರಸೂದನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಡಳಾಡಾಕ್ಷಾಯ ನಮಃ, ಓಂ ಕೃಪಾನಿಧಿಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಿಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕಠೋರಾಯ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ವೃಷಭರೂಢಾಯ ನಮಃ, ಓಂ ಭಸ್ಮೋಧೂಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರೈಮೂರ್ತಯೇ ನಮಃ, ಓಂ ಅನೀಶ್ವರಾಯ ನಮಃ, ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಮಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ತ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣಾನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತುಸೇ ನಮಃ, ಓಂ ದುರ್ದರ್ಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಗಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವಿನೇ ನಮಃ, ಓಂ ಕೃತ್ತಿವಾಸುಸೇ ನಮಃ, ಓಂ ಪುರಾರಾತಯೇ ನಮಃ, ಓಂ ಪ್ರಮದಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಅಜಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತಯೇ ನಮಃ, ಓಂ ದೇವಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ಭವಾಯ ದೇವಾಯ ನಮಃ, ಓಂ ಶರ್ವಾಯ ದೇವಾಯ ನಮಃ, ಓಂ ಮಹತೋ ದೇವಸ್ಯ ಪತ್ನಿಯೇ ನಮಃ, ಓಂ ಭೀಮಸ್ಯ ದೇವಸ್ಯ ಪತ್ನಿಯೇ ನಮಃ, ಓಂ ಶಿವಾಯ ನಮಃ, ಓಂ ಶಿವಲಿಂಗಾಯ ನಮಃ, ಓಂ ಭವಾಯ ನಮಃ, ಓಂ ಭವಲಿಂಗಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಲಿಂಗಾಯ ನಮಃ, ಓಂ ಆತ್ಮಾಯ ನಮಃ, ಓಂ ಆತ್ಮಲಿಂಗಾಯ ನಮಃ, ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ
ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಈ ಅಷ್ಟೋತ್ತರದಿಂದ ತಾವು ಕೇಳುವಂತರಾಗಿ ಎಲ್ಲ ಸಕಲ ಐಶ್ವರ್ಯಗಳನ್ನು ತಾವು ಪಡೆಯುತ್ತೇವೆ. ಈಶ್ವರ ಅಂದರೆ ಸಂತೋಷ, ಈಶ್ವರ ಅಂದರೆ ಭೋಲೆನಾಥ. ಈ ಶಿವಶಂಕರನು ನೀವು ಅವನಿಗೆ ವಸ್ತ್ರಾಭರಣ ಕೊಡಬೇಕಾಗಿಲ್ಲ, ಪ್ರಸಾದ್ಯ ನೈವೇದ್ಯ ಮಾಡಬೇಕಾಗಿಲ್ಲ. ಕೇವಲ ಒಂದು ಬಿಲ್ವಪತ್ರೆಯನ್ನು ಇಟ್ಟು ಅವನಿಗೆ ಒಂದು ಅಭಿಷೇಕ, ಒಂದು ಜಲದಲ್ಲಿ ಅಭಿಷೇಕ ಮಾಡಿದರೆ ಸಂತೃಪ್ತಿ ಹೊಂದುತ್ತಾನೆ. ಇಲ್ಲವಾದರೆ ಯಾವುದನ್ನ ಹೊಟ್ಟೆಗೆ ಅನ್ನ ಇಲ್ಲದಿರುವಂತಹ ಯಾವುದನ್ನ ವ್ಯಕ್ತಿಗಳು ತುಂಬ ಹಸುವಿನಿಂದಿರುವವರಿಗೆ ಊಟವನ್ನು ಹಾಕಿ ಶಿವಾರ್ಪಣ ಮಸ್ತು ಎಂದರೆ ಸಂತೃಪ್ತನಾಗುತ್ತಾನೆ. ಇವನನ್ನು ಭೋಲೆನಾಥ ಅನ್ನುತ್ತಾರೆ. ಭೋಲೆನಾಥ ಅಂದರೆ ಕೆಟ್ಟ ಮಕ್ಕಳು ಒಳ್ಳೆಯ ಮಕ್ಕಳು ಅನ್ನದೇ ಎಲ್ಲ ಮಕ್ಕಳನ್ನು ಸಮನ್ವತವಾಗಿ ಅಯ್ಯೋ ನನ್ನ ಕಂದ ಕೇಳುತ್ತಾನಲ್ಲ ಅಂತ ವರವನ್ನು ನೀಡುತ್ತಾನೆ ಶಿವ. ಅಂತಹ ಕರುಣಾಮಯಿ ಈಶ್ವರ ಸರ್ವೇಶ್ವರ ಅವನನ್ನು ನಾವು ಧ್ಯಾನ ಮಾಡಿದ್ದೇವೆ. ಇಂದು ಯಾರು ನೀವು ಕೇಳುತ್ತಿರುವಿರೋ ಎಲ್ಲರಿಗೂ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಮತ್ತು ಮನೆ ಮಠ ನಿಮ್ಮ ಆಸ್ತಿ ಎಲ್ಲರೂ ಸುಭಿಕ್ಷವಾಗಿರುತ್ತದೆ. ತಾವು ಅಂದುಕೊಂಡಂತೆ ಮಕ್ಕಳಿಗೆ ವಿದ್ಯಾಭ್ಯಾಸವಾಗುತ್ತದೆ. ನಾವು ಭಗವಂತನಲ್ಲಿ ಅರಿಕೆ ಮಾಡಿಕೊಳ್ಳಬೇಕು. ಅವನ ಧ್ಯಾನ, ಅವನ ಆಶೀರ್ವಾದ ಸದಾ ನಮ್ಮ ಮೇಲೆ ಬೇಕು. ಅವನನ್ನು ಪೂಜಿಸಲು ಅಷ್ಟೋತ್ತರ ಹೇಳಬೇಕೆಂದೇ ಅಲ್ಲ, ನೀನು ಇದೆಯಾ ತಂದೆ, ನಿನ್ನ ಪಾದಕ್ಕೆ ನಮಸ್ಕರಿಸುತ್ತೇನೆ ಅಂತ ಹೇಳಿ ನಾವು ಮಾಡುವ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವುದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತಷ್ಟು ಅಷ್ಟೋತ್ತರಗಳೊಂದಿಗೆ ತಮ್ಮನ್ನು ಸಂಧಿಸುತ್ತೇನೆ. ನಮಸ್ಕಾರ.